Hi, my dear friends. Welcome to Learn All-in-One Commerce with Muralidhar Shastri. Today we are going to discuss another one problem of a 10 marks problem, that is ITR syllabus depreciation chapter 10 marks problem. The problem is as follows. From the following information, compute the depreciation allowable for the assessment year 2024-25. A new industrial undertaking was formed on 1/6/2023 to ಮ್ಯಾನುಫ್ಯಾಕ್ಚರ್ ಸರ್ಟೇನ್ ಆರ್ಟಿಕಲ್ಸ್. ಸೊ ಇಲ್ಲಿ ಆರ್ಟಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೋಸ್ಕರ ಏನಾಗಿದೆ, ಬ್ಲಾಕ್ ಕೊಟ್ಟಿದ್ದಾರೆ. ಬ್ಲಾಕಲ್ಲಿ ಫಸ್ಟ್ ಬ್ಲಾಕಲ್ಲಿ ಎಮ್ ಅಂತಕ್ಕಂಥದ್ದು 1/6/2023ಗೆ ಪರ್ಚೇಸ್ಡ್ ಆಫ್ ದ ಬಿಲ್ಡಿಂಗ್ ರುಪೀಸ್ 7 ಲ್ಯಾಕ್ ಇದೆ. ಸೆಕೆಂಡ್ ಬ್ಲಾಕಲ್ಲಿ ಅದೇ ರೀತಿಯಾಗಿ ಅಸೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ಅಪ್ಲಯನ್ಸಸ್ ಕೊಟ್ಟಿದ್ದಾರೆ. ಏರ್ ಕಂಡೀಷ್ನರ್ ಟು ದ ಗೆಸ್ಟ್ ಹೌಸು, ಅದೇ ರೀತಿಯಾಗಿ ಕಾರು, ಕಂಪ್ಯೂಟರ್ ಕೊಟ್ಟಿದ್ದಾರೆ. ಥರ್ಡ್ ಬ್ಲಾಕಲ್ಲಿ WDB ಕೊಟ್ಟಿದ್ದಾರೆ, ಮಷಿನರಿ ಎಕ್ಸ್ಗೆ ಸಂಬಂಧಪಟ್ಟಂಗೆ ಅಮೌಂಟ್ ಕೊಟ್ಟಿದ್ದಾರೆ ಅದರದ್ದು ಕೂಡ. ಅದಾದ ನಂತರ 1/7/2023 ಪರ್ಚೇಸ್ಡ್ ಪ್ಲ್ಯಾಂಟ್ ವೈ, ಒಂದು ಪ್ಲ್ಯಾಂಟ್ ವೈ ಅಂತಕ್ಕಂಥದ್ದನ್ನು ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. 1/12/2023ಗೂ ಕೂಡ ಪರ್ಚೇಸ್ಡ್ ಪ್ಲ್ಯಾಂಟ್ ಝಡ್ಡನ್ನು ಪರ್ಚೇಸ್ ಮಾಡ್ತಾರೆ. ದ ನಾರ್ಮಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಈಸ್ ಅಲೋವಬಲ್. ನಾರ್ಮಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಕೊಡಿದ್ರೆ, ಬಿಲ್ಡಿಂಗು 10, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 15, ಆಫೀಸ್ ಅಪ್ಲಯನ್ಸಸ್ 15%, AC ಗೆ 15%, ಕಾರ್ಗೆ 15%, ಕಂಪ್ಯೂಟ್ರಿಗೆ 60% ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು, ಪ್ರಾಬ್ಲಮನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಅಡಿಷ್ನಲ್ ಡಿಪ್ರಿಸಿಯೇಷನ್ ಆನ್ ದ ನ್ಯೂ ಪರ್ಚೇಸ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಈಸ್ 20%. ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್. ಹೊಸದಾಗಿ ಪರ್ಚೇಸ್ ಮಾಡಿರ್ತಕ್ಕಂತಹ ಒಂದು ಪ್ಲ್ಯಾಂಟ್ ಆ್ಯಂಡ್ ಮಷಿನರೀಸ್ಗಳಿಗೆ ಏನು ಕೊಟ್ಟಿದ್ದಾರೆ, ಅದು ಟೋಟಲ್ ಆಗಿ 20% ಅಂತಕ್ಕಂಥದ್ದನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಯಾವುದೇ ಒಂದು ಅಸೆಟ್ಸ್ಗಳಿಗೆ ನಾವು ಡಿಪ್ರಿಸಿಯೇಷನ್ ಇತ್ತು ಅಂತ ಹೇಳಿದ್ರೆ, ಇನ್ ದ ಸೆನ್ಸ್ ಆಫ್ ಅಡಿಷ್ನಲ್ ಡಿಪ್ರಿಸಿಯೇಷನ್ ಇತ್ತಂದರೆ, ವೆನ್ ಇಟ್ ಈಸ್ ಗೋಯಿಂಗ್ ಟು ಬಿನ್ ಎ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್, ಯಾವಾಗ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಗೆ ನಾವು ಅದನ್ನು ಯೂಸ್ ಮಾಡ್ತೀವಿ, ಎಡಿಷ್ನಲ್ ಆಗಿ ತಂದಿರತಕ್ಕಂತಹ ಮಷಿನರೀಸ್ಗಳಿಗೆ, ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ನಾವೇನು ಮಾಡಬೇಕು, ವಿ ನೀಡ್ ಟು ದ ಟೇಕನ್ ಇನ್ ಟು ಕನ್ಸಿಡರೇಷನ್ ಆಫ್ ಎನ್ ಡಿಪ್ರಿಸಿಯೇಷನ್ ದಟ್ ಈಸ್ 20%. ನೆನ್ಪಿಟ್ಕೊಳ್ರಿ, 20% ಯಾವಾಗ ಅಂತ ಹೇಳಂತಂದರೆ, ವೆನ್ ಇಟ್ ಈಸ್ ಗೋಯಿಂಗ್ ಟು ಬಿನ್ ಎ ಕಂಪ್ಲೀಟ್ ಟೋಟಲ್ ಆಗಿ ಅದು 180 ಡೇಸ್ ಆದರೂ ಕೂಡ ನಾವೇನು ಮಾಡ್ತೀವಿ, ಅದಕ್ಕೆ ಫುಲ್ಲಾಗಿ 20% ಒಂದು ತೆಗಿಬೇಕಾಗುತ್ತೆ. ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಸಾರಿ ಅಕಸ್ಮಾತ್ ಅದೇನಾದರೂ ಕೂಡ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿನ್ ಎ ಫುಲ್ಫಿಲ್ ದ 180 ಡೇಸ್ ಆದರೂ ಕೂಡ ಅದಕ್ಕೆ ಏನು ಮಾಡಬೇಕು, ನಾವು ಹಾಫ್ ಆಫ್ ದ ಪರ್ಸೆಂಟೇಜನ್ನು ಏನು ಮಾಡಬೇಕಾಗುತ್ತೆ, ರಿಮೂವ್ ಮಾಡಬೇಕಾಗುತ್ತೆ. ದಿಸ್ ಈಸ್ ವಾಟ್ ದ ಥಾಟ್ ದಟ್ ವಿ ವಿಲ್ ಗೋ ಟುವರ್ಡ್ಸ್ ದ ಸೊಲ್ಯೂಷನ್. ಓಕೆ, ನಾವು ಇವಾಗ ಏನು ಮಾಡೋಣ, ಸೊಲ್ಯೂಷನ್ಗೆ ಮೂವ್ ಆನ್ ಆಗೋಣ. ಹಾಕ್ಕೊಂಡು ನಾವೇನು ಮಾಡಬೇಕು, ಪ್ರಾಬ್ಲಮ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ಗೆ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ಗಳನ್ನು ತೊಗೋಬೇಕಾಗುತ್ತೆ, ಹೌದಲ್ವಾ? ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಏನಿದೆ, ಬಿಲ್ಡಿಂಗ್ ಅಂತಕ್ಕಂಥದ್ದು ಇದೆ. ಬಿಲ್ಡಿಂಗ್ದು ಎಷ್ಟಿದೆ ಅಮೌಂಟು ಅಂತಕ್ಕಂಥದ್ದನ್ನು ನೋಡ್ಕೋಬೇಕು. ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಬಿಲ್ಡಿಂಗ್ ಎಷ್ಟಿದೆ ಅಂದರೆ 7 ಲ್ಯಾಕ್ ಇದೆ. ಸೊ 7 ಲ್ಯಾಕನ್ನು ಏನು ಮಾಡಿದ್ವಿ, ನಾವು ಇವಾಗ ತೊಗೊಂಡಿದ್ವಿ. ಈ 7 ಲ್ಯಾಕಿಗೆ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಇವರು ಎಡಿಷ್ನಲ್ ಆಗಿ ಏನು ಪರ್ಚೇಸ್ ಮಾಡಿಲ್ಲ. ಸೊ ದಟ್ ಎಡಿಷ್ನಲ್ ಆಗಿ ನಮ್ಗೆ ಯಾವುದೂ ಬಿಲ್ಡಿಂಗ್ಸ್ಗಳಿಲ್ಲ. ಸೊ ಹಾಗಾಗಿ ನಾರ್ಮಲ್ ಡಿಪ್ರಿಸಿಯೇಷನನ್ನು ರಿಮೂವ್ ಮಾಡಿಬಿಡೋಣ. ನಾವು ಲೆಸ್ ಮಾಡಿಬಿಟ್ಟು ನಾರ್ಮಲ್ ಡಿಪ್ರಿಸಿಯೇಷನ್ ಎಷ್ಟು ಅಂತ ಹೇಳಿದ್ರೆ 15% ಆಗಿರುತ್ತೆ, ಹೌದಾ? ಸಾರಿ, 10% ಇದೆ ಬಿಲ್ಡಿಂಗ್ ಮೇಲೆ. 10% ಅಂತಂದರೆ 7 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ವಿ ವಿಲ್ ಗೆಟ್ ದ ಅಮೌಂಟ್ ಆಫ್ 70,000. ನಮಗೆ 70,000 ರೂಪಾಯಿ ಅಂತಕ್ಕಂಥದ್ದು ಏನು ಬರುತ್ತೆ, ಡಿಪ್ರಿಸಿಯೇಷನ್ ಬರುತ್ತೆ. ಈ ಡಿಪ್ರಿಸಿಯೇಷನ್ ಕಾಲಮಲ್ಲಿ ಡಿಪ್ರಿಸಿಯೇಷನ್ ಎಷ್ಟು ತೆಗೆದಿದ್ವಿ ಅಷ್ಟು ಹಾಕ್ಕೊಂಬಿಡೋದು. ಈ 7 ಲ್ಯಾಕಲ್ಲಿ 70,000 ತೆಗೀತು ಅಂತಂತಂದರೆ ನಮ್ಗೆ ರಿಮೈನಿಂಗ್ 6,30,000 ಅಂತಕ್ಕಂಥದ್ದು ಏನಾಯಿತು, ಬ್ಯಾಲೆನ್ಸು ಉಳಿತು. ಸೊ ಈ ಬ್ಯಾಲೆನ್ಸನ್ನು ಈ ರೀತಿಯಾಗಿ ನಾವಿಲ್ಲಿ ಡ್ರಾ ಮಾಡ್ಕೊಂಬಿಡೋಣ. ಫಸ್ಟ್ ಬ್ಲಾಕ್ ಆಫ್ ಅಸೆಟ್ಸ್ ಮುಗೀತು. ಸೆಕೆಂಡ್ ಬ್ಲಾಕ್ ಆಫ್ ಅಸೆಟಿಗೆ ಬರೋಣ. ಇವಾಗ ನೀವು ರೂಲ್ಡ್ ಪೇಪರಲ್ಲಿ ಮಾಡ್ತಾ ಇರ್ತೀರ. ರೂಲ್ಡ್ ಪೇಪರಲ್ಲಿ ಮಾಡಬೇಕಾದ್ರೆ ಒಂದು ಲೈನನ್ನು ಬಿಟ್ಟು ಪ್ರಾಬ್ಲಮ್ ಮಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ ಅಂತಕ್ಕಂಥದ್ದು. ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್, ಹೌದಾ? ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸ್, ಸೆಕೆಂಡ್ ಬ್ಲಾಕ್ ಆಫ್ ಅಸೆಟ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ನೋಡೋಣ. ಅದರಲ್ಲಿ ನಮಗೆ ಆಫೀಸ್ ಅಪ್ಲಯನ್ಸಸ್ಗಳನ್ನು ಕೊಟ್ಟಿದ್ದಾರೆ. ಆಫೀಸ್ ಅಪ್ಲಯನ್ಸಸ್ ಒಂದೊಂದಾಗಿ ಬರ್ಕೊಂತ ಹೋಗೋಣ, ಅಥವಾ ನಾವು ಮೂರನ್ನು ಮರ್ಜ್ ಮಾಡಿ ಬೇಕಾದರೂ ಕೂಡ ಬರಿಬೋದು. ಓಕೆ, ನಾವು ಮೂರನ್ನು ಕೂಡ 3 ಅಥವಾ 4 ಇದೆ. 4 ಕೂಡ ನಾನೇನು ಮಾಡ್ತೀನಿ,
ಮರ್ಜ್ ಮಾಡಿ ಬರೆದ್ಬಿಡ್ತೀನಿ ನೋಡಿ. ಫಸ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ಆಫೀಸ್ ಅಪ್ಲಯನ್ಸಸ್ಗಳು, ಹೌದಾ. ಪ್ಲಸ್ ಆಫೀಸ್ ಜೊತೆಗೆ ಏನು ಕೊಟ್ಟಿದ್ದಾರೆ, ಎ ಸಿ ಕೊಟ್ಟಿದ್ದಾರೆ. ಪ್ಲಸ್ ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ, ಕಾರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ. ಇದೆಲ್ಲದನ್ನು ಟೋಟಲ್ ಮಾಡಿಕೊಂಡ್ರೆ ಸೊ ನಮಗೆ ಒಂದು 80,000, ಇನ್ನೂ ಒಂದು 50,000, ಇನ್ನೊಂದು 3 lakhs, ಇನ್ನೊಂದು 40,000. ಇದಿಷ್ಟು ಟೋಟಲ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ದ ಅಮೌಂಟ್ ಆಫ್ rupees 4,70,000. ನಮಗೆ ಎಷ್ಟು ಬರುತ್ತೆ ಅಮೌಂಟು, 4,70,000 ರೂಪಾಯಿ ಅಂತಕ್ಕಂಥದ್ದು ಏನಾಯಿತು, ನಮಗೆ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಕ್ತು. 4,70,000 ಸಿಕ್ಕಿದ್ದಕ್ಕೆ ಇವಾಗ ಏನು ಮಾಡಬೇಕು, ನಾರ್ಮಲ್ ಡಿಪ್ರಿಸಿಯೇಷನನ್ನು ರಿಮೂವ್ ಮಾಡೋಣ ಫಸ್ಟಿಗೆ, ಹೌದಲ್ವಾ. ಲೆಸ್ ಮಾಡಬೇಕಲ್ವಾ, ಲೆಸ್ ನಾರ್ಮಲ್ ಡಿಪ್ರಿಸಿಯೇಷನ್. ಇದಕ್ಕೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಎಡಿಷನಲ್ಸ್ಗಳಿಲ್ಲ, ಆ್ಯಡ್ ಆಗಿಲ್ಲ, ಯಾವುದೇ ವಸ್ತುಗಳು ಇದಕ್ಕೆ ಆ್ಯಡ್ ಆಗಿಲ್ಲ. ಸೊ ದಟ್ ನಾವು ಆ್ಯಡನ್ನು ತೊಗೊಂಡಿಲ್ಲ. ನಾರ್ಮಲ್ ಡಿಪ್ರಿಸಿಯೇಷನನ್ನು ಏನು ಮಾಡೋಣ, ರಿಮೂವ್ ಮಾಡೋಣ. ನಾರ್ಮಲ್ ಡಿಪ್ರಿಸಿಯೇಷನ್ಗೆ ಬಂದರೆ ಫಸ್ಟಿಗೆ ಆಫೀಸಿಗೆ ಸಂಬಂಧಪಟ್ಟಂಗೆ, ಹೌದಾ. ಆಫೀಸಿಗೆ ಸಂಬಂಧಪಟ್ಟಂಗೆ ಏನಿದೆ, ನಾರ್ಮಲ್ ಡಿಪ್ರಿಸಿಯೇಷನು ಅಮೌಂಟ್ ಎಷ್ಟಿದೆ, 80,000, ಹೌದಲ್ವಾ. 80,000 ಇಂಟು 15/100 ಎಷ್ಟು ಬಂತು ಡಿಪ್ರಿಸಿಯೇಷನು, ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 12,000, ಹೌದಾ. 12,000 ಆಯಿತು. ಸೊ ಅದಕ್ಕೆ ಎಷ್ಟಾಯಿತು, 15 75, 7,500 ರೂಪಾಯಿ ಆಯಿತು. ಎ ಸಿ ಆದ ನಂತರ ಏನಿದೆ, ಹೌದಾ, 13 45, ಅಂದರೆ ನಮಗೆ 45,000 ಅಂತಕ್ಕಂಥದ್ದು, 45,000. ಅದಾದ ನಂತರ ಕಾರ್ ಆದ ನಂತರ ಕಂಪ್ಯೂಟ್ರ್ ಇದೆ. ಕಂಪ್ಯೂಟ್ರಿಗೆ ಎಷ್ಟು ಅಂತ ಹೇಳಿದ್ರೆ, ಕಂಪ್ಯೂಟರ್ ಅಮೌಂಟ್ ಇರೋದು 40,000. 40,000 ಇಂಟು, ಆ್ಯಕ್ಚುಲಿ ಪ್ರಾಬ್ಲಮಲ್ಲಿ ರಾಂಗ್ ಕೊಟ್ಟಿದ್ದೇನೆ, 60% ಅಂತಿದೆ ಪ್ರಾಬ್ಲಮಲ್ಲಿ. ಅದು 60 ಅಲ್ವಾ, 40% ಇರೋದು. 40/100 ಮಾಡಿ. ಓಕೆ, ನಮಗೆ ಎಷ್ಟು ಸಿಗುತ್ತೆ ಅಂತಂತ ಹೇಳಿದ್ರೆ 4 4 16, 16,000 ಸಿಗುತ್ತೆ. ಇದಿಷ್ಟು ನಾವು ನಾರ್ಮಲ್ ಡಿಪ್ರಿಸಿಯೇಷನನ್ನು ತೆಗೆದಿರ್ತಕ್ಕಂಥದ್ದು, ಹೌದಾ. ನಿಮ್ಮೆಲ್ಲರಿಗೂ ಗೊತ್ತಾಗುತ್ತಲ್ವ. ಇದಿಷ್ಟು ಏನು ಮಾಡಿದ್ವಿ, ನಾರ್ಮಲ್ ಡಿಪ್ರಿಸಿಯೇಷನನ್ನು ಇವಾಗ ನಾವು ರಿಮೂವ್ ಮಾಡಿದ್ವಿ. ಹಾಗಿದ್ರೆ ಇದಿಷ್ಟು, ಸೊ ಆಫ್ಟರ್ ಟೋಟಲಿಂಗ್ ದಟ್ ವಿ ವಿಲ್ ಗೆಟ್ ದ 80,500 ಅಂತಕ್ಕಂಥದ್ದು ಸಿಕ್ತು. ಸೊ ಈ 80,500 ಏನು ಮಾಡಬೇಕು ಅಂತಂದರೆ, ಈ ಟೋಟಲ್ ಆಗಿ 4,70,000 4,70,000 80,500 ಲೆಸ್ ಮಾಡಿದರೆ ವಿ ವಿಲ್ ಗೆಟ್ ದ ಅಮೌಂಟ್ ಆಫ್ rupees 3,89,500 ಅಂತಕ್ಕಂಥದ್ದು ಸಿಗುತ್ತೆ. 3,89,500. ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ಗೆ ಬರೋಣ. ಥರ್ಡ್ ಇದೆ, ಹೌದಾ. ಒಂದು ಲೈನ್ ಬಿಡಬೇಕು, ರೋಲ್ಡ್ ಪೇಪರಲ್ಲಿ ಮಾಡ್ತಕ್ಕಂಥವ್ರು, ಹೌದಾ. WDV ಕೊಟ್ಬಿಟ್ಟಿದ್ದಾನೆ, WDV ಆಫ್ ಪ್ಲ್ಯಾಂಟ್ ಎಕ್ಸ್, ಹೌದಲ್ವಾ. ಪ್ಲ್ಯಾಂಟ್ ಎಕ್ಸ್ ಯಾವಾಗ 1/4/2023 ಎಷ್ಟಿದೆ, ಅದು ಟೋಟಲ್ ಆಗಿ 5 lakh ಇದೆ. ಎಷ್ಟಿದೆ, 5 lakh rupees ಇದೆ. 5 lakh ಬರ್ಕೊಂಡ್ವಿ. ಅದೇ ರೀತಿಯಾಗಿ ಪರ್ಚೇಸ್ ಮಾಡಿದ್ವಿ, ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಪರ್ಚೇಸ್ ಮಾಡಿದ್ವಿ, ಆ್ಯಡ್ ಮಾಡ್ಕೊಳ್ರಿ. ಕಾಸ್ಟ್ ಆಫ್ ಪ್ಲ್ಯಾಂಟ್ ಯಾವುದು, ವಾಯ್ನ, ಹೌದಲ್ವಾ. ವಾಯ್ನ ನಾವೇನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಕಾಸ್ಟ್ ಆಫ್ ಪ್ಲ್ಯಾಂಟ್ ವಾಯ್ನ ಪರ್ಚೇಸ್ ಮಾಡಿದ್ವಿ. ಸೊ ದಟ್ ಅದನ್ನು ಯಾವಾಗ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ 1/7/23 ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ದಟ್ ಈಸ್ ವರ್ತ್ rupees 8 lakh. ಅದೆಷ್ಟಿದೆ, 8 ಲಕ್ಷ ರೂಪಾಯಿ ಇದೆ. ಸೊ ಅದಾದ ನಂತರ ಇನ್ನೂ ಒಂದನ್ನು ತೊಗೊಂಡಿದ್ವಿ, ಕಾಸ್ಟ್ ಆಫ್ ಪ್ಲ್ಯಾಂಟ್ ಯಾವುದು, ಝೆಡ್ ಪರ್ಚೇಸ್ ಮಾಡಿದ್ವಿ. ಯಾವಾಗ 1/11/23 1/11/23ಗೆ ಪರ್ಚೇಸ್ ಮಾಡಿದ್ವಿ. ಅದೆಷ್ಟಿದೆ, ಕಾಸ್ಟ್ ಆಫ್ ವರ್ತ್ rupees 6 lakh, ಹೌದಾ. ಇವು ಮೂರು ನಾವು ಟೋಟಲ್ ಮಾಡಿದ್ರಿಗಿನ 6, 5, 11, 1, 8, 19 ಲಕ್ಷ, 19 lakh ಆಗುತ್ತೆ. ಇಟ್ಸ್ ಬಿಕಮ್ ದ 19 lakh rupees, ಹೌದಾ, ಟೋಟಲ್ ಆಗಿ. ಇವಾಗ ನಮಗೆ ನಾರ್ಮಲ್ ಡಿಪ್ರಿಸಿಯೇಷನು, ಅಡಿಷ್ನಲ್ ಡಿಪ್ರಿಸಿಯೇಷನು ಇವೆರಡನ್ನೂ ಕೂಡ ರಿಮೂವ್ ಮಾಡಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಟೇಕನ್ ಇನ್ ಟು ಕನ್ಸಿಡರೇಷನ್ ಆಫ್ ದ ಲೆಸ್ ದ ನಾರ್ಮಲ್ ಡಿಪ್ರಿಸಿಯೇಷನ್, ಹೌದಾ. ನಾರ್ಮಲ್ ಡಿಪ್ರಿಸಿಯೇಷನನ್ನು ರಿಮೂವ್ ಮಾಡಬೇಕಾಗುತ್ತೆ. ಡಿಪ್ರಿಸಿಯೇಷನ್ಸ್ಗಳಲ್ಲಿ ಪ್ಲ್ಯಾಂಟ್ ಎಕ್ಸ್ಗೆ, ಪ್ಲ್ಯಾಂಟ್ ಎಕ್ಸ್ ಈಸ್ ಗೋಯಿಂಗ್ ಟು ಫುಲ್ಫಿಲ್ ದ ಎಷ್ಟು ಅಂತಂದರೆ, ಪ್ಲ್ಯಾಂಟ್ ಎಕ್ಸ್ ಏನಾಗುತ್ತೆ ಅಂದರೆ, ಪ್ಲ್ಯಾಂಟ್ ಎಕ್ಸು 1 year ಕಂಪ್ಲೀಟ್ ಆಗುತ್ತೆ. ಸೊ 5 ಲಕ್ಷದ ಮೇಲೆ 15% ರಿಮೂವ್ ಮಾಡ್ಬೇಕು ನಾವು. ಪ್ಲ್ಯಾಂಟ್ ಎಕ್ಸ್ಗೆ 5 lakh ಇಂಟು 15/100 ಎಷ್ಟಾಯಿತು ಅಂತ ಹೇಳಂತಂದರೆ 15 5 75 75,000 rupees. ನೆಕ್ಸ್ಟ್ ಪ್ಲ್ಯಾಂಟ್ ಎಕ್ಸ್ ಏನಾಯಿತು, ಟೋಟಲ್ ಆಗಿ 180 days ಮುಗೀತದೆ. ಅದೇ ರೀತಿಯಾಗಿ ಹೊಸದಾಗಿ ನಾವು ಪರ್ಚೇಸ್ ಮಾಡಿರ್ತಕ್ಕಂತಹ ಪ್ಲ್ಯಾಂಟ್ ವಾಯ್, ಹೌದಾ. ಪ್ಲ್ಯಾಂಟ್ ವಾಯ್ನೂ ಕೂಡ 8 ಲಕ್ಷ ರೂಪಾಯಿ ಇದೆ.
ಈ 8 ಲಕ್ಷ ರೂಪಾಯಿ ಅಂತ ಹೇಳಿದರೆ ಇದು ಕೂಡ ಟೋಟಲ್ ಆಗಿ 180 ಡೇಸ್ ಅಂತಕ್ಕಂಥದ್ದು ಫುಲ್ಫಿಲ್ ಮಾಡುತ್ತೆ. ಯಾಕಂದರೆ 7th ಮಂತಲ್ಲಿದೆ. 7, 8, 9, 10, 11, 12, 1, 2, 3 ಮೋರ್ ದೆನ್ ದಟ್ 182 ಡೇಸ್ ಆಗುತ್ತೆ. ಸೊ ಹಾಗಾಗಿ ಇದು 1 ಇಯರ್ ಪೂರ್ತಿ ನಾವು ಡಿಪ್ರಿಸಿಯೇಷನನ್ನು ತೊಗೋಬೇಕು. ಇಂಟು 15 ಡಿವೈಡೆಡ್ ಬೈ 100 ನಾವು ತೊಗೋಬೇಕು. ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮಗೆ ವಿ ವಿಲ್ ಗೆಟ್ ದ 1,20,000 rupees ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಏನಾಯಿತು ಸಿಕ್ತು ಅಂತಕ್ಕಂಥದ್ದು. ಸೊ ಅದಾದ ನಂತರ ನೆಕ್ಸ್ಟ್ ಪ್ಲ್ಯಾಂಟ್ ಜೆಡ್ ಇದೆ, ಹೌದಾ. ಪ್ಲ್ಯಾಂಟ್ ಜೆಡ್ ಅಂತಕ್ಕಂಥದ್ದು. ಪ್ಲ್ಯಾಂಟ್ ಜೆಡ್ ನೋಡಿ ಯಾವಾಗ ಅಂದರೆ 1/11/2023 ಇದೆ ನೋಡಿ. 1/11/23 11 ಬಂದ ನಂತರ 12, ಅದಾದ ನಂತರ 1, ಅದಾದ ನಂತರ 2, ಅದಾದ ನಂತರ 3, ಹೌದಲ್ಲ. ಎಷ್ಟು ತಿಂಗಳಾಯಿತು? 1, 2, 3, 4, 5 ತಿಂಗಳು ಅಂತಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ 30 ದಿನ ಲೆಕ್ಕ ಹಿಡಿದ್ರು 3, 5, 15 ಅಂದರೆ 150 ದಿನ ಆಯಿತು. 150 ದಿನ ಅಂದರೆ ಇದೇನಾಗಲ್ಲ 180 ಡೇಸು ಫುಲ್ಫಿಲ್ ಆಗಲ್ಲ. ಕಾರಣಕ್ಕಾಗಿ ಇದು 50%ಗೆ ಎಲಿಜಿಬಿಲಿಟಿ ಇರ್ತದೆ. ಎಷ್ಟಿರುತ್ತೆ? 50%ಗೆ. ಹಾಗಿದ್ರೆ ಏನು ಮಾಡೋಣ, ಇದನ್ನು ಅಮೌಂಟ್ ಹಾಕ್ಕೋಬೇಕು. ಎಷ್ಟಿದೆ ಅದರದ್ದು? 6 lakh ಇದೆ. 6 lakh ಇಂಟು 15/100 ಇಂಟು 1/2. 50 ಅಂದರೂ ಒಂದೇ, ಅದೇ ರೀತಿಯಾಗಿ 1/2 ಅಂದರೂ ಕೂಡ ಅಷ್ಟೇ. ಓಕೆ, ಟೋಟಲಾಗಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಡಿಪ್ರಿಸಿಯೇಷನ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 45,000 ಅಂತಕ್ಕಂಥದ್ದು ಅಮೌಂಟ್ ಬರುತ್ತೆ. ಸೊ ಹಾಗಿದ್ರೆ ಈಗ ಟೋಟಲಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಡಿಪ್ರಿಸಿಯೇಷನ್ಸ್ಗಳನ್ನು ಕೂಡ ನಾವು ಟೋಟಲ್ ಮಾಡಿಕೊಂಡಾಗ ವಿ ವಿಲ್ ಗೆಟ್ ದ ಅಮೌಂಟ್ ಆಫ್ 2,40,000, 2,40,000 ರೂಪಾಯಿ ಅಂತಕ್ಕಂಥದ್ದು ಏನಾಯಿತು ಟೋಟಲ್ ಬಂತು. ಸೊ ಈ 2,40,000 ರೂಪಾಯಿನ ನಾವೇನು ಮಾಡ್ಕೋಬೇಕು, ಇಲ್ಲಿ ಬರೆದಿಟ್ಕೊಂಡಿರಿ. ಬಟ್ ಕ್ಯಾಲ್ಕುಲೇಷನ್ಸು ಇನ್ನೂ ಇದೆ. ಸೊ ಅಥವಾ ಇನ್ನು ಕ್ಯಾಲ್ಕುಲೇಷನ್ಸ್ ಇನ್ನು ಅಡಿಷ್ನಲ್ ಡಿಪ್ರಿಸಿಯೇಷನ್ ತೆಗೆಯೋದ್ರಿಂದ ಇಲ್ಲೇ ಬರೆದ್ಬಿಡೋಣ. ಇಲ್ಲಿ ಬೇಡ, 2,40,000 ರೂಪಾಯಿ ಇಲ್ಲೇ ಬರೆದ್ಬಿಡ್ತೀನಿ ನಾನು. ಯಾಕಂದರೆ ಅಡಿಷ್ನಲ್ ಡಿಪ್ರಿಸಿಯೇಷನ್ ಇದೆ. ಅಡಿಷ್ನಲ್ ಡಿಪ್ರಿಸಿಯೇಷನ್ ತೆಗೆದಾದ ನಂತರ ನಾವು ಕ್ಯಾಲ್ಕುಲೇಷನ್ಸ್ಗಳಿಗೆ ಮುಂದೆ ಹೋಗೋಣ. ಓಕೆ, ಸೊ ನೋಡಿ, ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಮಾಡಬೇಕಾಗುತ್ತೆ ಇದಕ್ಕೆ, ಹೌದ್ರಿ. ಅಡಿಷ್ನಲ್ ಡಿಪ್ರಿಸಿಯೇಷನನ್ನು ಕೂಡಿಸ್ಕೋಬೇಕು ನಾವು ಯಾವಾಗಲೂ ಕೂಡ, ಲೆಸ್ ಮಾಡೋ ಹಾಗಿಲ್ಲ. ಈ ಡಿಪ್ರಿಸಿಯೇಷನ್ ಜೊತೆಗೇ ಅಡಿಷ್ನಲ್ ನಾರ್ಮಲ್ ಡಿಪ್ರಿಸಿಯೇಷನ್ ಏನು ಲೆಸ್ ಮಾಡ್ತಾ ಇರ್ತೀವಿ ಟೋಟಲ್ ಅಮೌಂಟಲ್ಲಿ, ಅದ್ರ ಜೊತೆಗೆ ಇದನ್ನು ಕೂಡ ಏನು ಮಾಡ್ಕೋಬೇಕು, ತೊಗೋಬೇಕಾಗಿರುತ್ತೆ. ಅಡಿಷ್ನಲ್ ಡಿಪ್ರಿಸಿಯೇಷನ್ ಅಂತಂತೇಳಿ ಅಡಿಷ್ನಲ್ ಡಿಪ್ರಿಸಿಯೇಷನ್ ಯಾವುದಕ್ಕೆ ಅಂತ ಹೇಳಿದ್ರೆ ಪ್ಲ್ಯಾಂಟ್ ವೈಗೂ ಮತ್ತು ಪ್ಲ್ಯಾಂಟ್ ಝಡ್ಗೆ. ಕಾರಣ ಏನು ಅಂತಂದರೆ ಯಾವುದೇ ಅಡಿಷ್ನಲ್ ಡಿಪ್ರಿಸಿಯೇಷನ್ ತೊಗೊಂಡ್ರೆಗಿನ ನೀವು ಹೇಳಿದಾನೆ ಅಡಿಷ್ನಲ್ ಡಿಪ್ರಿಸಿಯೇಷನ್ ಆನ್ ದ ನ್ಯೂ ಪರ್ಚೇಸ್ ಆಫ್ ಅನ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಈಸ್ 20% ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದಾನೆ. ಪ್ಲ್ಯಾಂಟ್ಗಳಿಗೆ ತೊಗೊಳ್ಳಿ ಅಂತ ಹೇಳಿದ್ರೆ, ಹಾಗಾಗಿ ನ್ಯೂ ಪರ್ಚೇಸ್ ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಗಳು ಯಾವುದು ಅಂತ ಹೇಳಿದ್ರೆ ನಮಗೆ ಪ್ಲ್ಯಾಂಟ್ ವೈ, ಹೌದಲ್ವಾ. ಪ್ಲ್ಯಾಂಟ್ ವೈಗೆ ನಾವೇನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಇದು 1 year ಆಗಿರೋದ್ರಿಂದ ಕಾರಣಕ್ಕೆ ನಾವೇನು ಮಾಡಬೇಕು, 20% ಕ್ಯಾಲ್ಕುಲೇಷನ್ಸ್ಗೆ ತೊಗೋಬೇಕು. 8 ಲಕ್ಷ ಇಂಟು 20 ಡಿವೈಡೆಡ್ ಬೈ 100 ಫುಲ್ಲಾಗೆ ತೊಗೋಬೇಕು. ಎಷ್ಟಾಗುತ್ತೆ? 8 2 16 ಅಂದರೆ 1,60,000 ರೂಪಾಯಿ ಆಯಿತು. 1,60,000 ಅಂತಕ್ಕಂಥದ್ದಾಯಿತು. ಅದಾದ ನಂತರ ಪ್ಲ್ಯಾಂಟ್ ಜೆಡ್ ಇದೆ, ಹೌದಲ್ವಾ. ಪ್ಲ್ಯಾಂಟ್ ಜೆಡ್ಡಿಗೂ ಎಷ್ಟು ಅಂತಂತ ಹೇಳಿದ್ರೆ 50%. ಕಾರಣ ಏನು 50% ಅಂತ ಹೇಳಿದ್ರೆ, ಕಾರಣ ಇಷ್ಟೇ, ಇದು 150 ಡೇಸ್ ಒಳಗಡೆ ಮಾತ್ರ ಆಗಿರೋದು ಕಾರಣಕ್ಕೋಸ್ಕರ ಏನು ಮಾಡ್ತಾಯಿದ್ವಿ, ಇದನ್ನು 15%ಗೆ ನಾವು ಕನ್ಸಿಡ್ರೇಷನ್ ಮಾಡ್ತಾಯಿದ್ವಿ. ಹಾಗಿದ್ರೆ ಟೋಟಲ್ ಆಗಿ ಅಮೌಂಟ್ ಇರ್ತಕ್ಕಂಥದ್ದು ಎಷ್ಟು ಅದರದ್ದು ಅಂತ ಹೇಳಂತಂದರೆ 6 lakh. ಸೊ 6 lakh ಇಂಟು 20 ಡಿವೈಡೆಡ್ ಬೈ 100 ಇಂಟು 1/2 ಆರ್ 50 ಡಿವೈಡೆಡ್ ಬೈ 100 ವಾಟ್ ಎವರ್ ಯು ಕ್ಯಾನ್ ಟೇಕ್ ಇನ್ ಟು ಕನ್ಸಿಡ್ರೇಷನ್. ಎರಡನ್ನು ಟೋಟಲ್ ಮಾಡಿದಾಗ ನನಗೆ ಸಿಕ್ತು ಅಂತ ಹೇಳಂತಂದರೆ ಮತ್ತು 60,000 ರೂಪಾಯಿ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಏನಾಯಿತು ನನಗೆ ಸಿಕ್ತು. ಹಾಗಿದ್ರೆ ನಾವು ಇದಿಷ್ಟನ್ನು ಟೋಟಲ್ ಮಾಡಿಕೊಂಡಾಗ, ಹೌದಾ, ಇದನ್ನು ಎರಡನ್ನೂ ಕೂಡ ಟೋಟಲ್ ಮಾಡಿದಾಗ ಇದಿಷ್ಟು ಎಷ್ಟಾಯಿತು, 640 + 60 3 lakh, ಇದೊಂದು 4,60,000 ನೋಡಿ. 4,60,000 ಅಂತಕ್ಕಂಥದ್ದು ನಮಗೆ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ಸಿಕ್ತು, ಹೌದಾ. 4,60,000 ಟೋಟಲ್ ಡಿಪ್ರಿಸಿಯೇಷನ್ ಯಾವುದರಲ್ಲಿ, ಈಗ 19 lakh, ಯಾಕಂದ್ರೆ ಥರ್ಡ್ ಬ್ಲಾಕ್ ಆಫ್ ಅಸೆಟ್ಸ್ ಎಷ್ಟಿದೆ, 19 lakh ಇದೆ ಅಲ್ವಾ. ಈ 19 lakhಲ್ಲಿ ನಾವೇನು ಮಾಡ್ತಾಯಿದ್ವಿ, 4,60,000 ತೆಗೆದ್ವಿ ಅಂತ ಹೇಳಂತಂದರೆ 4,60,000 ತೆಗೆದ್ರೆ ಗೆಟ್ ದ ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ 14,40,000 ಅಂತಕ್ಕಂಥದ್ದು ಏನು ಉಳಿತು, ಬ್ಯಾಲೆನ್ಸ್ ಉಳಿತು. ಆಯ್ತು, ಇನ್ನು ಪ್ರಾಬ್ಲಮ್ ಎಲ್ಲದೂ ಕೂಡ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕ್ರಿ ಅಂತ ಹೇಳಂದರೆ, ಸೊ ವಿ ನೀಡ್ ಟು ಟೋಟಲ್ ಇಟ್ ಅಪ್ ಆಲ್ ದೋಸ್ ಥಿಂಗ್ಸ್. ಸೊ ವಿ ನೀಡ್ ಟು ಟೋಟಲ್ ಇಟ್, ಇವೆಲ್ಲದನ್ನು ಟೋಟಲ್ ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ ದ 6,18,500. ಆ್ಯಂಡ್
24,59,500 ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಾಗಿರುತ್ತೆ ಅಂದರೆ, ಸೊ 24,59,500. ಸೊ ಇದು ಟೋಟಲ್ ಆಗಿ ಡಿಪ್ರಿಸಿಯೇಷನ್ ಆ್ಯಂಡ್ WDV ಆಗಿರುತ್ತೆ. ಡಿಪ್ರಿಸಿಯೇಷನ್ ಆ್ಯಂಡ್ WDV ಆ್ಯಸ್ ಆನ್ 31/3/2024 ಪ್ರಕಾರ ಇದು ಆಗಿರುತ್ತೆ. ಇಷ್ಟು ನಿಮಗೆ ಎಷ್ಟು ಕೊಡುತ್ತೆ ಅಂದರೆ 10 ಅಂಕಗಳನ್ನು ಕೊಡುತ್ತೆ. ಯು ವಿಲ್ ಗೆಟ್ ದ 10 ಮಾರ್ಕ್ಸ್ ಫಾರ್ ದಿಸ್. ಈ ಸಬ್ಜೆಕ್ಟ್ಸ್ಗಳಿಗೆ 10 ಮಾರ್ಕ್ಸ್. ಸೊ ನಿಮಗೆ ಕಾನ್ಸಂಟ್ರೇಟ್ ಆಗಿ ಚೆಕ್ ಮಾಡ್ಕೊಳ್ತಕ್ಕಂಥ ವಿಷಯ ಏನು ಅಂತ ಅಂದರೆ, ಈ ಒಂದು ಪೋರ್ಷನ್ ಎಡಿಷನಲ್ ಡಿಪ್ರಿಸಿಯೇಷನ್ ಯಾವ ರೀತಿಯಾಗಿ ನಾವು ರಿಮೂವ್ ಮಾಡಿದ್ದೀವಿ, ಈ ಒಂದು ಡಿಪ್ರಿಸಿಯೇಷನ್ ಪಾರ್ಟನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಕೂಡ 10 ಮಾರ್ಕ್ಸ್ ಬರುತ್ತೆ. ಐ ಹೋಪ್ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಕಾಮೆಂಟು, ಅದೇ ರೀತಿಯಾಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆ ವೀಡಿಯೋಸ್ಗಳನ್ನು ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಆ ಒಂದು ವೀಡಿಯೋಸ್ಗಳನ್ನು ನಿಮಗೂ ಕೂಡ ನಾವು ಮಾಡಿ ಅಪ್ಲೋಡ್ ಮಾಡ್ತೇವೆ. ಸೊ ಡೌಟ್ ಇದ್ರಿಗಿನ ತಾವು ಆಟೋಮೆಟಿಕಲಿ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ video.